ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಅಗ್ನಿವೀರ ಕ್ವಶನ್ ಪೇಪರ್ದ ನೆಕ್ಸ್ಟ್ ಕಂಟಿನ್ಯೂಸ್ ಪಾರ್ಟ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಓಕೆ, ವಿಡಿಯೋ ಕ್ಲಾರಿಟಿ ಇತ್ತು, ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಾ ಇತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಇಲ್ಲಿ ಏನು ಕಾಣ್ತಾ ಇದೆ, ಇದೇನಪ್ಪ ಅಂದರೆ ಇದು ನಮ್ಮ ಕ್ಯಾಂಪಸ್ಸು. ಸೊ ಇಲ್ಲಿ ಏನದ ಎಕ್ಸಾಕ್ಟಾಗಿ 400 ಮೀಟರ್ ಟ್ರ್ಯಾಕ್ ಅದ, ಏನಂದ್ರೆ 400 ಮೀಟರ್ ಟ್ರ್ಯಾಕ್ ಅದ. ಸೊ ಅದ್ರ ಜೊತೆಗೆ ನಮ್ಮ ಕ್ಯಾಂಪಸ್ ಒಳಗೆ ಲೈಬ್ರರಿ ವ್ಯವಸ್ಥೆ ಕೂಡ ಅದ. ಏನಂದ್ರೆ ಲೈಬ್ರರಿ ವ್ಯವಸ್ಥೆ ಕೂಡ ಅದ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ನಮ್ಮ ಸಂಸ್ಥೆಯೊಳಗೆ ನಾವು ಕೊಡ್ತಿರ್ತೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ನಂಬರನ್ನು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ, ನೀವು ಅಲ್ಲಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಅಗ್ನಿವೀರ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ. ನೆಕ್ಸ್ಟ್ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಮೊದಲನೇ ಕ್ವಶನ್ ನೋಡ್ಬೋದು. ಸೊ ಹೋದ ಸಲ 2023 ಒಳಗೆ ಅಗ್ನಿವೀರ ಎಕ್ಸಾಮ್ಗಳು ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ದ ಶಿಫ್ಟ್ ವೈಸ್ ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿ ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಕ್ವಶನ್ ಏನದ, ದ LCM ಆಫ್ 15, 25, 75 ಆ್ಯಂಡ್ 5. ಸೊ ಇಲ್ಲಿ ನಾ 3 ಇಂದ 4 ಮೆಥಡ್ ಬಿಡಿಸ್ತೀನಿ. ಸೊ ಯಾವ ಮೆಥಡ್ ನಿಮಗೆ ಈಸಿ ಅನಿಸ್ತದೆ ಅದನ್ನು ತಿಳ್ಕೊಬೋದು. ಸೊ ಮೊದಲನೇ ಮೆಥಡ್ ಬೇಸಿಕ್ಕಾಗಿ ನಿಮಗೆಲ್ಲ ಗೊತ್ತಿರೋದು 5, 15. ನೆಕ್ಸ್ಟ್ ಯಾವ್ದು ಬರ್ತದೆ ರೀ 25. ನೆಕ್ಸ್ಟ್ ಯಾವ್ದು ಬರ್ತದೆ 75. ಸೊ ಇದಕ್ಕೆಲ್ಲ ನಿಮಗೆಲ್ಲ ಗುರ್ತದ ಅಪವರ್ತನ ವಿಧಾನದಿಂದ ಬಿಡಿಸ್ತೀರಿ. ಯಾವ ಮಗ್ಗಿ, ಈ ಎಲ್ಲ ಸಂಖ್ಯೆಗಳು ಯಾವ ಮಗ್ಗಿ ಒಳಗದವ್ರಿ 5ರ ಮಗ್ಗಿ ಬಿಡಿ ಸ್ಥಾನದಲ್ಲಿ. ಇದಕ್ಕೇನಂತೀವಿ ನಾವು ಬಿಡಿ ಸ್ಥಾನದಲ್ಲಿ. ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಎಲ್ಲ ಸಂಖ್ಯೆಗಳು ಯಾವುದರಿಂದ ಬಾ ಹೋಗ್ತಾವ್ರಿ 5ರಿಂದ ಬಾ ಹೋಗ್ತಾವ. 5 1ಲೇ, 5 3ಲೇ, 5 5ಲೇ. ನೆಕ್ಸ್ಟ್ 5 1ಲೇ 2 2 ಇತ್ತು, 2 ಇತ್ತು, 5 5ಲೇ 25. 5 ಎಷ್ಟಲೇ ರೀ 5 15ಲೇ. ಸೊ ನೆಕ್ಸ್ಟ್ ಮತ್ತೆ ಯಾವ ಮಗ್ಗಿನ ಬಾ ಹೋಗ್ತೈತಿ ನೋಡಬೇಕು. ಸೊ ಯಾವ ಮಗ್ಗಿ ತೊಗೊಳ, 3 ಮಗ್ಗಿ ತೊಗೊಳ. 3 ಮಗ್ಗಿ ಒಳಗೆ ಒಂದಿಲ್ಲ, 1 ಹಂಗೆ ಬರೀರಿ. 3 1ಲೇ, 3 ಮಗ್ಗಿ ಒಳಗೆ 5 ಇಲ್ಲ, ಹಂಗೆ ಬರೀರಿ. ನೆಕ್ಸ್ಟ್ ಎಷ್ಟಲೇ ರೀ 3 5ಲೇ 15. ಸೊ ಇವೆರಡು ಯಾವ ಮಗ್ಗಿಲೆ ಬಾ ಹೋಗ್ತದೆ 5ರ ಮಗ್ಗಿಲೆ. ಸೊ 1 1 5 1ಲೇ 5, 5 1ಲೇ 5. ನೆಕ್ಸ್ಟ್ LCM ಇತ್ತಂದ್ರೆ ಎಲ್ಲಿ ತನಕ ಬಿಡಿಸ್ಬೇಕ್ರಿ, ಲಾಸ್ಟ್ 1 ಬರ್ಬಟನು ಬಿಡಿಸ್ಬೇಕು. ಸೊ 5 5ಲೇ ಎಷ್ಟು ರೀ 25, 25 3ಲೇ ಎಷ್ಟು ರೀ 75. ಸೊ ಎಕ್ಸಾಮ್ ಒಳಗೆ ಈ ರೀತಿ ಬಿಡಿಸ್ರೆ ನಾವು ಸೆಲೆಕ್ಷನ್ ಆಗೋದಿಲ್ಲ. ಸೊ ಅಲ್ಲಿ ಟೈಮ್ ಭಾಳ ಕಡಿಮೆ ಇರ್ತೈತಿ. ಸೊ ಅಲ್ಲಿ ನಾವು ಸ್ಪೀಡಾಗಿ ಯಾವ ರೀತಿ ಬಿಡಿಸ್ಬೇಕು, ಶಾರ್ಟ್ಕಟ್ಟಾಗಿ ಯಾವ ರೀತಿ ಬಿಡಿಸ್ಬೇಕು. ಓಕೆ ನೋಡಿ ಈಗ ಬಿಡಿಸೋಣ. ಸೊ ಈ ರೀತಿ ಬಿಡಿಸ್ರೆ ನಾವು ಸೆಲೆಕ್ಷನ್ ಅಂತೂ ಆಗೋದಿಲ್ಲ ಈ ಕ್ವಶನ್, ಈ ಚಾಪ್ಟರ್ ಮ್ಯಾಗಿನ ಕ್ವಶನ್. ಸೊ ಹೆಂಗೆ ಬಿಡಿಸ್ಬೇಕು ರೀ. ಸೊ ಕೊಟ್ಟಂಥ ಸಂಖ್ಯೆಗಳು ಯಾವ್ದವು ರೀ 5, 15, 25, 75. ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನ ನಾನು ಏನು ಮಾಡಿದ್ದೀನಿ ರೀ ಏರಿಕೆ ಕ್ರಮದೊಳಗೆ ಬರ್ದಿದ್ದೀನಿ. ಏನು ಮಾಡಿದ್ದೀನಿ ರೀ ಏರಿಕೆ ಕ್ರಮ ಒಳಗೆ ಅಸೆಂಡಿಂಗ್ ಆರ್ಡರ್ ಒಳಗೆ ಬರ್ದಿದ್ದನು. ಸೊ ಈಗ ದೊಡ್ಡ ಸಂಖ್ಯೆ ಯಾವುದೈತಿ ರೀ 75. ದೊಡ್ಡ ಸಂಖ್ಯೆ ಯಾವುದೈತಿ 75 ಅದ. ಸೊ ದೊಡ್ಡ ಸಂಖ್ಯೆ ಯಾವುದದ ರೀ 75. 75 ಅನ್ನೋದು 25ರ ಮಗ್ಗಿ ಒಳಗೆ ಐತಿ ಎಸ್ ಐತಿ, ಹ್ಞೂ ರೀ. ನೆಕ್ಸ್ಟ್ 15ರ ಮಗ್ಗಿ ಒಳಗೆ 75 ಐತಿ, ಎಸ್ ಸರ್ ಅದ. ನೆಕ್ಸ್ಟ್ 5ರ ಮಗ್ಗಿ ಒಳಗೆ 75 ಐತಿ ಎಸ್ ಸರ್. ಓಕೆ, ಹಾಗಿದ್ರೆ ಆನ್ಸರ್ ಎಷ್ಟಾಗ್ತದೆ ರೀ 75. ಆನ್ಸರ್ ಎಷ್ಟಾಗ್ತದೆ 75. ಸೊ ಈ LCM ನಮ್ಗೆ ಎಲ್ಲೆಲ್ಲಿ ಯೂಸ್ ಆಗ್ತದೆ, ಟೈಮ್ ಆ್ಯಂಡ್ ವರ್ಕ್ ಬಿಡಿಸ್ಬೇಕಾದ್ರೆ LCM ಮೆಥಡ್ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಸೊ LCM ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಒಂದು ತರಗತಿಯನ್ನು LCM ಆ್ಯಂಡ್ SCF ಕ್ಲಾಸ್ ಬೈ ಭರ್ತೇಶ್ ಮೂಡಲ್ಗಿ ಅಂತ ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ರೆ ಡೀಟೇಲ್ ಆಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಯಾವ ರೀತಿ ಆನ್ಸರ್ನ ಬಿಡಿಸ್ಬೇಕಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿರಿ. 100% ಆ ಏರಿಯಾದಾಗಿಂದ ಯಾವುದೇ ಕ್ವಶನ್ ಬಂದರೂ ಆ ವಿಡಿಯೋದಾಗ ಕವರ್ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗದ. ನಿಮಗೂ ವಿಶ್ವಾಸವನ್ನು ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಆನ್ಸರ್ ಎಷ್ಟು ರೀ 75. ಈ ರೀತಿ ಬಿಡಿಸ್ಬೋದು. ಆ ರೀತಿ ಬಿಡಿಸಿದ್ರೆ 100% ಸೆಲೆಕ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಲೆಕ್ಕ ನೋಡ್ರಿ ಏನಿದೆ. ಅ ಮ್ಯಾನ್ ಬೈಸ್ ಅ ಪೆನ್ ಫಾರ್ ₹25 and sells it for ₹23. What is the gain or loss percentage? What is the gain or loss percentage? ಕ್ವಶನ್ ಕನ್ನಡದಾಗ ನೋಡೋಣ. ಅ ಮ್ಯಾನ್ ಒಬ್ಬ ವ್ಯಕ್ತಿ, ಬೈಸ್ ಅಂದ್ರೆ ಏನ್ರಿ ಕೊಂಡ್ಕೊಳ್ಳೋದು. ಬೈಸ್ ಅಂದ್ರೆ ಏನ್ರಿ ಕೊಂಡ್ಕೊಳ್ಳೋದು. ಬೈಸ್ ಅ ಪೆನ್ ಫಾರ್ ₹25 ಅಂದ್ರೆ ಏನ್ರಿ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಅಥವಾ ಒಂದು ಪೆನ್ನನ್ನು ಎಷ್ಟು ಕೊಂಡ್ಕೊಳ್ತಾ ಇದ್ದಾನೆ ₹25. ಎಷ್ಟು ಕೊಂಡ್ಕೊಳ್ತಾ ಇದ್ದಾನೆ ರೀ 25. ನೆಕ್ಸ್ಟ್ ಸೇಲ್ಸ್ ಅಂದ್ರೆ ಏನ್ರಿ ಮಾರುವುದು. ಸೇಲ್ಸ್ ಅಂದ್ರೆ ಏನ್ರಿ ಮಾರುವುದು. ಬೈಸ್ ಅಂದ್ರೆ ಏನ್ರಿ ಕೊಂಡ್ಕೊಳ್ಳೋದು. ಎಷ್ಟು ಕೊಂಡ್ಕೊಂಡನ್ರಿ ₹25 ಕೊಂಡ್ಕೊಂಡನ. ಸೇಲ್ಸ್ ಅಂದ್ರೆ ಏನ್ರಿ ಮಾರುವುದು. ಎಷ್ಟಕ್ಕೆ ಮಾರ್ತಾ ಇದ್ದಾನೆ ₹23 ಮಾರ್ತಾ ಇದ್ದಾನೆ.
ಎಷ್ಟಕ್ಕೆ ಮಾರ್ತಾ ಇದ್ದಾನೆ ರೀ 23 ರೂಪಾಯಿಗೆ. ಹಾಗಾದರೆ ವಾಟ್ ಈಸ್ ದಿ ಗೇನ್ ಆರ್ ಲಾಸ್ ಪರ್ಸೆಂಟೇಜ್? ವಾಟ್ ಈಸ್ ದಿ ಗೇನ್ ಆರ್ ಲಾಸ್ ಪರ್ಸೆಂಟೇಜ್? ಹಾಗಾದರೆ ಆ ಒಂದು ವ್ಯಾಪಾರದಲ್ಲಿ ಆ ವ್ಯಕ್ತಿಗೆ ಆಗ್ತಕ್ಕಂಥ ಶೇಕಡ ಲಾಭ ಅಥವಾ ಶೇಕಡ ನಷ್ಟವನ್ನು ಕಂಡುಹಿಡಿ ಅಂತ ಕೇಳಿದರು. ಸೊ ಸಿಂಪಲ್ ಆಗಿ ಯಾವುದೋ ಒಂದು ಫಾರ್ಮುಲಾವನ್ನು ಯೂಸ್ ಮಾಡೋದು ಬೇಡ. ಸೊ ಎಷ್ಟಕ್ಕೆ ಕೊಂಡ್ಕೊಂಡಾನು ರೀ? 25 ರೂಪಾಯಿಗೆ ಕೊಂಡ್ಕೊಂಡಾನು. ಎಷ್ಟಕ್ಕೆ ಮಾರಾತಾನ ರೀ? 23 ರೂಪಾಯಿಗೆ ಮಾರಾತಾನು. ಎಷ್ಟು ಲಾಸ್ ಆಗತೈತಿ? 2 ರೂಪಾಯಿ ಲಾಸ್ ಆಗತೈತಿ. 25 ರೂಪಾಯಿಗೆ ಎಷ್ಟು ಲಾಸ್ ಆಗತೈತಿ? 2 ರೂಪಾಯಿ ಲಾಸ್ ಆಗತೈತಿ. ಸೊ ನಮಗೇನು ಕೇಳಿದರು? ಪರ್ಸೆಂಟೇಜ್ ಕೇಳಿದರು. ಪರ್ಸೆಂಟೇಜ್ ಇತ್ತಂದ್ರೆ ನಾವೇನು ಮಾಡಬೇಕಪ್ಪ ಅಂದ್ರೆ 100ಕ್ಕೆ ಕಂಪ್ಯಾರಿಸನ್ ಮಾಡಬೇಕು. ಯಾವುದಕ್ಕೆ ಕಂಪ್ಯಾರಿಸನ್ ಮಾಡ್ಬೇಕು ರೀ? 100ಕ್ಕೆ. 25 ರೂಪಾಯಿಗೆ 2 ರೂಪಾಯಿ ಲಾಸ್ ಆದ್ರೆ 100ಕ್ಕೆ ಎಷ್ಟು? ಸೊ ಈಗೇನು ಮಾಡಬೇಕಪ್ಪ ಅಂದ್ರೆ ಓರೆ ಗುಣಾಕಾರವನ್ನು ಮಾಡಬೇಕು. ಎಕ್ಸ್ ಅಪೋಸಿಟ್ ಯಾವುದು ಐತಿ? 25 ಐತಿ. ಈ ಎಕ್ಸ್ ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಅಪೋಸಿಟ್ ಯಾವ್ದು ಬರ್ತೈತಿ ರೀ? 25. ಉಳಿತು ಯಾವ್ದು ರೀ? 100 ಇಂಟು 2. ಸೊ ನೆಕ್ಸ್ಟ್ 25 ಒಂದಲೇ 25 ನಾಲ್ಕಲೇ 4 ಎರಡಲೇ ಎಷ್ಟು ರೀ? 8% ಏನಾಗೈತಿ? ಲಾಸ್ ಆಗೈತಿ. ಏನಾಗೈತಿ? 8% ಲಾಸ್. ನಾ ಏನು ಮಾಡಿದ್ದೇನೆ ರೀ? ಸೊ ಬೈಸ್ ಅಂದ್ರೆ ಏನು ರೀ? ಕೊಂಡ್ಕೊಳ್ಳೋದು. ಎಷ್ಟಕ್ಕೆ ಕೊಂಡ್ಕೊಂಡನು? 25 ರೂಪಾಯಿಗೆ. ಎಷ್ಟಕ್ಕೆ ಮಾರಿದಾನೆ ರೀ? 23 ರೂಪಾಯಿಗೆ. 25 ರೂಪಾಯಿಗೆ ತೊಗೊಂಡ 23 ರೂಪಾಯಿಗೆ ಮಾರ್ರೆ ಎಷ್ಟು ಲಾಸ್ ಆಯ್ತು ರೀ? 2 ರೂಪಾಯಿ ಲಾಸ್ ಆಯಿತು. ಹಾಗಾದರೆ ಪರ್ಸೆಂಟೇಜ್ ಇತ್ತಂದ್ರೆ 100ಕ್ಕೆ ಎಷ್ಟು? ಸೊ 4 ಎರಡಲೇ ಎಷ್ಟು? 8% ಏನಾಗೈತಿ? ಲಾಸ್ ಆಗೈತಿ. ಗೇನ್ ಅಂದರೆ ಏನು ರೀ? ಲಾಭ. ಗೇನ್ ಅಂದರೆ ಏನು ರೀ? ಲಾಭ. ಸೊ ಸಿಂಪಲ್ ಭಾಳ ಅಂದ್ರೆ ಭಾಳ ಬೇಸಿಕ್ ಸಿಂಪಲ್ ಲೆವೆಲ್ ಕ್ವಶನ್ಸ್ ಕೇಳ್ತಿರ್ತಾನೆ ಅಗ್ನಿವೀರ್ ಒಳಗೆ. ಸೊ ನಾವು ಪ್ರತಿಯೊಂದು ವಿಡಿಯೋದಾಗೂ ಹೇಳ್ತೀನೋ ನಾವೆಷ್ಟು ಎಕ್ಸಾಮಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಷ್ಟೇ ಒಂದು ಪ್ರಿಫರೆನ್ಸನ್ನ ಯಾವುದಕ್ಕೆ ಕೊಡಬೇಕು? ಫಿಸಿಕಲ್ ಕೊಡಬೇಕು. ನೆಕ್ಸ್ಟ್ ನೋಡೋಣ ಏನದಪ್ಪ? ದ ಸಮ್ ಆಫ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್. ದ ಸಮ್ ಆಫ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಅಂತ ಕೇಳಿದರು. ಸೊ ಇದಕ್ಕೆ ನಾವೇನಂತೀವಿ? ಟ್ರಯಾಂಗಲ್. ಇದಕ್ಕೆ ಏನಂತೀವಿ? ಟ್ರಯಾಂಗಲ್. ಟ್ರಯಾಂಗಲ್ ಅಂದರೆ ಕನ್ನಡದಾಗ ಏನಂತೀವಿ? ತ್ರಿಭುಜ. ಕನ್ನಡದಾಗ ಏನಂತೀವಿ? ತ್ರಿಭುಜ. ಸೊ ಈ ಥರದ ಸಮ್ ಆಫ್ ಆ್ಯಂಗಲ್ಸ್. ಸಮ್ ಅಂದರೆ ಏನು ರೀ? ಮೊತ್ತ. ಇದರೊಳಗೆ ಇರ್ತಕ್ಕಂಥ ಎಲ್ಲ ಕೋನಗಳ ಅಳತೆ ಎಷ್ಟಿರ್ತದೆ ರೀ? 180 ಡಿಗ್ರಿ. ಎಷ್ಟಿರ್ತದೆ? 180 ಡಿಗ್ರಿ. ಅದೇ ರೀತಿಯಾಗಿ ಸಮ್ ಆಫ್ ಸ್ಕ್ವೇರ್ ಅಂತ ಕೇಳಿದಂದ್ರೆ ಸಮ್ ಆಫ್ ಸ್ಕ್ವೇರ್. ಸಮ್ ಆಫ್ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಕೇಳಿದ್ರೆ ಇದ್ರದ್ದು ಎಷ್ಟಿರ್ತೈತಿ ರೀ? 360 ಡಿಗ್ರಿ. ಎಷ್ಟಿರ್ತೈತಿ? 360 ಡಿಗ್ರಿ. ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟು ರೀ? 180 ಡಿಗ್ರಿ. ಚೌಕ ಅಥವಾ ಆಯತದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ? 360 ಡಿಗ್ರಿ. ಫಾರ್ಮುಲಾಗಳನ್ನು ಕೂಡ ಕೇಳ್ಬೋದು. ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಆಫ್ ಸರ್ಕಲ್. ಭಾಳಷ್ಟು ಬಾರಿ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ಓಕೆ, ಅವನ್ನೆಲ್ಲ ನೀವು ನೋಡ್ಕೋಬೇಕು. ಇದೊಂದು ಸ್ಕ್ರೀನ್ಶಾಟ್ ತಗೋರಿ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಮಿನಿಮಮ್ ಸಮ್? ವಾಟ್ ಈಸ್ ದಿ ಮಿನಿಮಮ್ ಸಮ್ ಈಸ್ ಟು ಬಿ ಆ್ಯಡೆಡ್ 1537 so that it becomes exactly divisible by 31. That it becomes exactly divisible by 31. ಸೊ ಈ ಸಂಖ್ಯೆಯನ್ನು ನಾವು 31ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರಬೇಕು ರೀ? 0 ಬರಬೇಕು. ಶೇಷ ಎಷ್ಟು ಬರಬೇಕು ರೀ? 0 ಬರಬೇಕಾದ್ರೆ ಈ ಒಂದು ಸಂಖ್ಯೆಗೆ ಎಷ್ಟು ಕೂಡಿಸ್ಬೇಕು ಅಂತ ಕೇಳಿದರು. ಎಷ್ಟು ಕೂಡಿಸ್ಬೇಕು ಅಂತ ಕೇಳಿದರು. ಸೊ ನೋಡೋಣ. ಈಗೇನು ಮಾಡ್ಬೇಕು? ನಾವು ಭಾಗಿಸ್ಬೇಕು. 31 ಎಷ್ಟಲೇ ಕಟ್ತಾ ಹೊಡೆಯೋಣ. ಸೊ ಸ್ವಲ್ಪ 31 ಮಗ್ಗಿ ಬರೆದು ಬಿಡೋಣ. 3 3 2 6 3 3 9 3 4 12 3 5 15 3 6 18. ಸೊ ಇಲ್ಲಿ 1 ಬರೀರಿ. 1 2 3 4 5 6. ಸೊ 31 ಒಂದಲೇ, 31 ಎರಡಲೇ, 31 ಮೂರಲೇ, 31 ನಾಲ್ಕಲೇ, 31 ಐದಲೇ. 31 ಐದಲೇ ಎಷ್ಟು ರೀ? 155 ಬರೋಲ್ಲ. 31 ನಾಲ್ಕಲೇ, 31 ನಾಲ್ಕಲೇ ಎಷ್ಟು ರೀ? 124. ಸೊ 13ರಾಗ 4 ಹೋದ್ರೆ ಎಷ್ಟು ರೀ? 9. 5ರಾಗ 3 ಹೋದ್ರೆ ಎಷ್ಟು ರೀ? 2. 1ರಾಗ 1 ಹೋದ್ರೆ 0. ನೆಕ್ಸ್ಟ್ ಮುಂದಿನ ಸಂಖ್ಯೆ ಎಷ್ಟು ಬರ್ತೈತಿ? 7. ಸೊ 3 9ಲೇ ಎಷ್ಟು ರೀ? 279 ಆಗ್ತದೆ. ಸೊ 17ರಾಗ 9 ಹೋದ್ರೆ ಎಷ್ಟಾಗ್ತದೆ? 17ರಾಗ 9 ಹೋದ್ರೆ 8 ಬರ್ತದೆ. ಸೊ ಇಲ್ಲಿ ಎಷ್ಟು ಬರ್ತದೆ ರೀ? 9ರಾಗ 8 ಹೋದ್ರೆ 1. ಸೊ ಎಷ್ಟು ಕೂಡಿಸ್ಬೇಕು ನಾವು? 18 ಕೂಡಿಸ್ಬೇಕು. ಎಷ್ಟು ಕೂಡಿಸ್ಬೇಕು?
18 ಕೂಡಿಸ್ಬೇಕು. ಈ ರೀತಿ ಇಷ್ಟು ಲೆಂದಿ ಮಾಡೋದಿರೋದಿಲ್ಲ. ಸೊ ಇದ್ರ ಬಗ್ಗೆ ಟ್ರಿಕ್ಸ್ಗಳನ್ನ ನಾವೊಂದು ವಿಡಿಯೋದಾಗ ಆಲ್ರೆಡಿ ಹೇಳಿದ್ದೆನು, ಈ ರೀತಿ ಕ್ವಶನ್ಸ್ ಬಂದಾಗ ಯಾವ ರೀತಿ ಬಿಡಿಸ್ಬೇಕಂತ. ಸೊ ಇಲ್ಲಿ ಬೇಸಿಕ್ಸ್ನ ಕವರ್ ಮಾಡಿದೆನು. ಸೊ ಇಲ್ಲಿ ಆನ್ಸರ್ ಎಷ್ಟು ಬರ್ತೈತೆ 18. ರಿಮೈಂಡರ್ ಎಷ್ಟು ಉಳಿದಿರ್ತೈತಿ ಅಷ್ಟು ನಾವೇನು ಮಾಡಬೇಕು, ಕೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳ್ತೈತಿ. ಸೊ ಇಲ್ಲಿ ಜಾಸ್ತಿ ಟೈಮ್ ತೊಗೋಕೆ ಅವಕಾಶ ಇಲ್ಲ. ಸೊ ಈ ರೀತಿ ಬಿಡಿಸಿದ್ರೆ ಆನ್ಸರ್ ಬರ್ತದೆ, ಬೇಸಿಕ್ ತಿಳ್ಕೊಬೋದು. ನೆಕ್ಸ್ಟ್ ನಾ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನ ಮಾಡಿದ್ದೆ. ಎಲ್ಲಿ ಬರ್ತೈತೆ ಅಂದ್ರೆ LCM SCF ಒಳಗೂ ಐದು ನಂಬರ್ ಸಿಸ್ಟಮ್ ನನ್ನ ಕ್ಲಾಸ್ ಒಳಗೂ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಅಲ್ಲಿ ನೋಡ್ರೆ ಗುರ್ತಾಗ್ತೈತಿ. ಸೊ ಇದಕ್ಕಿಂತನೂ ಡೀಪ್ ಬೇಕಾಗಿತ್ತು ನಮ್ಮ ಆ್ಯಪ್ ಒಳಗೆ ನೀವು ನೋಡ್ರೆ ಗುರ್ತಾಗ್ತದೆ. ನೆಕ್ಸ್ಟ್ ಕ್ಲಾಸ್ ನೋಡ್ಬೋದು ಕ್ವಶನ್. ಎನಿ ನಂಬರ್ ದ್ಯಾಟ್ ಕ್ಯಾನ್ ಬಿ, ಏನದ ಕ್ವಶನ್ ರೀ, ಎನಿ ನಂಬರ್ ದ್ಯಾಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಡಿವೈಡೆಡ್ ಬೈ 2 ಈಸ್ ಕಾಲ್ಡ್. ಸೊ ಯಾವುದೇ ಒಂದು ಸಂಖ್ಯೆ 2ರಿಂದ ಭಾಗ ಹೋಗ್ತಿತ್ತಂದ್ರೆ ಅದಕ್ಕೆ ನಾವು ಏನಂತೀವಪ್ಪ ಅಂದರೆ ಈವನ್ ನಂಬರ್. ಏನಂತೀವಿ? ಈವನ್ ನಂಬರ್ ಅಂತೀವಿ. ಸೊ ಈವನ್ ನಂಬರ್ ಅಂದರೆ ಏನ್ರಿ? ಸಮಸಂಖ್ಯೆ. ಪ್ರೈಮ್ ನಂಬರ್ ಅಂದರೆ ಏನ್ರಿ? ಅವಿಭಾಜ್ಯ ಸಂಖ್ಯೆ. ಆಡ್ ನಂಬರ್ ಅಂದರೆ ಏನ್ರಿ? ಬೆಸ ಸಂಖ್ಯೆ. ಏನು? ಬೆಸ ಸಂಖ್ಯೆ. ಯಾವ ಸಂಖ್ಯೆ 2ರಿಂದ ಭಾಗ ಹೋಗ್ತಿರ್ತೈತೆ ಅವೆಲ್ಲ ಏನಿರ್ತಾವ್ರಿ? ಸಮಸಂಖ್ಯೆಗಳಿರ್ತಾವ. ಸೊ ಇದು ನಮ್ಗೆ ಆನ್ಸರ್ ಹೆಂಗೆ ಗುರ್ತಾಯ್ತು? ಸೊ ನಿಮಗೆಲ್ಲ ಗುರ್ತದ 2ರ ಬಾಧ್ಯತೆಯ ನಿಯಮ. ಸೊ ಏನದ ರೀ? ಬಿಡಿ ಸ್ಥಾನದಲ್ಲಿ 0 ಅಥವಾ 2 ಇದ್ದರೆ ಆ ಎಲ್ಲ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಆ ಎಲ್ಲ ಸಂಖ್ಯೆ 2ರಿಂದ ಭಾಗ ಹೋಗ್ತವ್ರಿ, 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಸೊ ಅದಕ್ಕೆ 2ರಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತಿರ್ತಾವೆ ಅವೆಲ್ಲ ಏನಾಗಿರ್ತಾವೆ? ಈವನ್ ನಂಬರ್ ಆಗಿರ್ತಾವೆ. ಏನಾಗಿರ್ತಾವ್ರಿ? ಈವನ್ ನಂಬರ್ ಆಗಿರ್ತಾವೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಏನದ ರೀ? ಹೌ ಮೆನಿ ಡೈಗನಲ್ಸ್ ಆರ್ ದೇರ್ ಇನ್ ದಿ ಆಕ್ಟಾಗೋನ್. ಆಕ್ಟಾಗೋನ್ ನಿಮಗೆಲ್ಲ ಡೈಗೋನಲ್ ಅಂದರೆ ಏನತ್ತೆ ಗುರ್ತದ. ಸೊ ಡೈಗೋನಲ್ ಅಂದರೆ ಏನ್ರಿ? ಅದಕ್ಕಂತೀವಿ ನಾವು ಕರ್ಣ. ಕನ್ನಡದಾಗ ಏನಂತೀವಿ? ಕರ್ಣ. ಸೊ ಡೈಗೋನಲ್ ಅಂತ ಎದಕ್ಕೆ ಕರಿತೀವಿ ನೋಡ್ರಿ, ಕರೆಕ್ಟಾಗಿ ಒಂದ್ಸಲ ತಿಳ್ಕೊಂಬಿಡ್ರಿ. ಇಲ್ಲಿಂದ ಇಲ್ಲಿ ಇರ್ತಕ್ಕಂಥದ್ದು ನಾವೇನಂತೀವಿ? ಕರ್ಣ ಅಂತೀವಿ ಕನ್ನಡದಾಗ. ಇಂಗ್ಲೀಷ್ ಒಳಗೆ ಏನಂತೀವಿ? ಡೈಗೋನಲ್ ಅಂತೀವಿ. ಆಕ್ಟಾಗೋನ್ ಅಂದರೆ ಒಂದು ಈ ರೀತಿ ಬರ್ತದೆ, ಈ ರೀತಿ ಬರ್ತವೆ. ಇದಕ್ಕೆ ಬಾಹುಗಳು ಎಷ್ಟು ಇರ್ತಾವ್ರಿ? 6 ಇರ್ತಾವ. ಸೊ ಇದಕ್ಕೊಂದು ಫಾರ್ಮುಲಾ ಬರ್ತದೆ, n/n-1 ಡಿವೈಡೆಡ್ ಬೈ 2 ಅಂತ ಫಾರ್ಮುಲಾ ಬರ್ತದೆ. ಈ ಫಾರ್ಮುಲಾ ಒಳಗೆ ಇದನ್ನ ಆನ್ಸರ್ನ ಫಿಲಪ್ ಮಾಡಿ ಆನ್ಸರ್ನ ಫಿಲಪ್ ಮಾಡಿ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ಸೊ ಫಾರ್ಮುಲಾ ಹೇಳಿದೀನಿ. ಆಕ್ಟಾಗೋನ್ ಅಂದರೆ ಎಷ್ಟು ಬಾಹುಗಳು ಇರ್ತಾವ ಅನ್ನೋದನ್ನು ನೀವು ತಿಳ್ಕೊಂಡು ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ಸಾಕಷ್ಟು ಬಾರಿ ಒಂದು ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಇವಾಗ ಇವರೆಲ್ಲ ಜಾಬ್ ಮಾಡತ್ತಾರ. ಇದರ ಲಾಸ್ಟ್ ಬ್ಯಾಚ್ ರೀಸೆಂಟಾಗಿ ನಡೆದಿರ್ತಕ್ಕಂಥ ಇದು ಲಾಸ್ಟ್ ಬ್ಯಾಚ್ ಪಾಂಪ್ಲೆಟ್ಸ್. ಓಕೆ, ನೆಕ್ಸ್ಟ್ ನೋಡ್ಬೋದು ಕ್ವಶನ್ ಏನದ? ದ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್. ದ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಅಂತ ಕೊಟ್ಟ. ರೆಕ್ಟ್ಯಾಂಗ್ಯುಲರ್ ಅಂದರೆ ಏನ್ರಿ? ಆಯತ. ದ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಆಯತ. ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಏನ್ರಿ? ಆಯತ. ಫೀಲ್ಡ್ ಏರಿಯಾ ಎಷ್ಟೈತಿ? 1053 ಮೀಟರ್ ಸ್ಕ್ವೇರ್ ಅದ. ಸೊ ಒಳಗೆ ಎಷ್ಟು ಅದ ರೀ? 1053 ಅದ. ಸೊ ಇಟ್ಸ್ ಲೆಂತ್ ಎಷ್ಟು ಅದ ರೀ? ಇದಕ್ಕೆ ಲೆಂತ್ ಅನ್ಬೋದು, ಇದಕ್ಕೆ ಬ್ರೆಡ್ತ್ ಅನ್ಬೋದು. ಲೆಂತ್ ಎಷ್ಟದ? 39 ಮೀಟರ್ ಅದ. ಎಷ್ಟದ ರೀ? 39 ಮೀಟರ್. ಇಟ್ಸ್ ಬ್ರೆತ್ ನಮಗೇನು ಕಂಡು ಹಿಡಿದ್ರು? ಬ್ರೆತ್ ಕಂಡು ಹಿಡಿದ್ರು. ಸೊ ಏರಿಯಾ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ ಬರ್ತದ? L ಇಂಟು B ಬರ್ತದೆ. ಏರಿಯಾ ಎಷ್ಟು ಕೊಟ್ಟಾರಿ? 1053. ಸೊ ನಮ್ಗೆ L ಎಷ್ಟು ಕೊಟ್ಟಾರಿ? 39. B ಕಂಡಿಡಿ ಅಂದರು. ಸೊ B ಅಲ್ಲೇ ಇರಲಿ. 1053 ಬಾಗ್ಲೆ ಎಷ್ಟು ಮಾಡ್ಬೇಕು ರೀ? 39 ಮಾಡಬೇಕು. ಸೊ ಇದನ್ನು ಕಡ್ತಾ ಯಾವ ರೀತಿ ಹೊಡಿಬೇಕು ನೋಡ್ರಿ. 1053 ಬಾಗ್ಲೆ ಎಷ್ಟು ಅದ ರೀ? 39. ಸೊ ಹೆಂಗೆ? 3 1 3 3 3 1 3 3 ಎಷ್ಟು ರೀ? 9 1 ಉಳಿತು. 3 5 ಎಷ್ಟು ರೀ? 15 3 1. ನೆಕ್ಸ್ಟ್ 13 1 13 13 2 ಎಷ್ಟು ರೀ? 26. ಸೊ ಎಷ್ಟು ಉಳಿತು? 9 ಉಳಿತು. 13 9 13 7 91 ಎಷ್ಟು ಆಗ್ತದೆ ರೀ? 13 7 91. ಸೊ ಆನ್ಸರ್ ಎಷ್ಟು ಬರ್ತದೆ? 27 ಬರ್ತದೆ. ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಅಂದರೆ ಇದಕ್ಕೆ ಏನಂತೀವಿ? ಆಯತ. ಆಯತದ ಏರಿಯಾ ಎಷ್ಟು ಕೊಟ್ಟಾರಿ? 1053. ಸೊ ಲೆಂತ್ ಎಷ್ಟು ಅದ ರೀ? 39. ನಮಗೇನು ಕಡೆ ಅಂದರು? ಬ್ರೆಡ್ತ್ ಕಂಡಿಡಿ ಅಂದರು. ಎಲ್ಲಿ ಬೇಕಾದಲ್ಲಿ ಬರ್ಕೋಬೋದು. ಇಷ್ಟು ಫಾರ್ಮುಲಾ ನೆನಪಿದ್ರೆ ಸಿಂಪಲ್ ಆಗಿ ಬಿಡಿಸ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ನೆಕ್ಸ್ಟ್ ಕ್ವಶನ್? ದ ಸಮ್ ಆಫ್ 2 ನಂಬರ್ ಈಸ್ 80. ದ ಸಮ್ ಆಫ್ 2 ನಂಬರ್ ಈಸ್ 80
and the difference is 46 and the difference is 46. Then find the number. ಎರಡು ಸಂಖ್ಯೆಗಳ ಮೊತ್ತ ಸಮ್ ಅಂದ್ರೆ ಏನ್ರಿ ಮೊತ್ತ ಆಗಿರ್ತದೆ. ಎರಡು ಸಂಖ್ಯೆಗಳ ಮೊತ್ತ ಎಷ್ಟದ 80, ಡಿಫ್ರೆನ್ಸ್ ಎಷ್ಟದ ರೀ 46. ಯಾವುದೋ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಎಷ್ಟಾಗ್ತದೆ ರೀ 80. ಅದೇ ರೀತಿಯಾಗಿ ಅದೇ ಎರಡು ಸಂಖ್ಯೆಗಳನ್ನ ಮೈನಸ್ ಮಾಡಿದಾಗ ಎಷ್ಟು ಬರ್ತದೆ ರೀ 46. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವ ಅಂತ ಕೇಳಿದರು. ಸೊ ಲೆಕ್ಕ ಭಾಳ ಡಿಫಿಕಲ್ಟ್ ಆಗಿ ತಿಳ್ಕೊಬೇಡ್ರಿ, ಜಸ್ಟ್ ಆಪ್ಷನ್ ಥ್ರೂ ಇದನ್ನು ಬಿಡಿಸ್ಬೋದು. ಹೆಂಗೆ ಬಿಡಿಸೋದು? ಓಕೆ ನೋಡ್ರಿ, ಎರಡು ಸಂಖ್ಯೆಗಳನ್ನ ಕೂಡಿಸ್ರೆ ಎಷ್ಟಾಗಬೇಕು? 80 ಆಗಬೇಕು. ಸೊ ಎರಡು ಸಂಖ್ಯೆಗಳನ್ನ ಕೂಡಿಸ್ರೆ 80 ಆಗ್ತೈತಿ. ಆದರೆ ಮೈನಸ್ ಮಾಡ್ರೆ 46 ಆಗೋದಿಲ್ಲ. ಸೊ ಇದು 60 ಆಗ್ತೈತಿ, ಇದು 46 ಆಗೋದಿಲ್ಲ. ಸೊ ಆನ್ಸರ್ ಯಾವ್ದು ಬರ್ತೈತಿ ನೋಡ್ರಿ. ಸೊ ಇದು 46 ಆಕೈತಿ ಇರ್ಬೇಕು ನೋಡ್ರಿ. 63 ಮೈನಸ್ 17, 63 ಒಳಗೆ 17 ಹೋದ್ರೆ ಆನ್ಸರ್ ಬರ್ತದೆ. ಆಪ್ಷನ್ ಏನಾಗ್ತದೆ ರೀ? ಸಿ ಆಗ್ತದೆ. ಆಪ್ಷನ್ ಏನಾಗ್ತದೆ? ಸಿ ಆಗ್ತದೆ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 125? ಸೊ ಹಿಂಗಿತ್ತಂದ್ರೆ ಏನ್ರಿ? 125 ಐತಿ. ಸೊ ಹಿಂಗಿದ್ರೆ ಏನು? ಸೊ ಅದನ್ನು ಪೈಲ ತಿಳ್ಕೊಂಡು ನಾವು ಈ ರೀತಿ ಇತ್ತಂದ್ರೆ ಯಾವ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ 125 ಬರ್ತೈತೆ ಅಂದಂಗೆ. ಸೊ ಹಿಂಗಿತ್ತಂದ್ರೆ ಯಾವ ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಎಷ್ಟಾಗ್ತೈತೆ ರೀ? 2 ಬರ್ತೈತೆ ಅಂದಂಗೆ. ಸೊ ಯಾವ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ 125 ಆಗ್ತೈತೆ ರೀ? 5. ಯಾವುದು? ಆನ್ಸರ್ ಏನಾಗ್ತದೆ? 5 ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಏನಾಗಿದ್ದಾರೆ ರೀ? ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಅಂದ್ರೆ ಭಾಳಷ್ಟು ಹೆಮ್ಮೆ ಆಗ್ತದೆ. ಪ್ರತಿಯೊಂದು ವಿಡಿಯೋದಾಗೂ ಈ ಹುಡುಗನ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲೇ ತರಬೇತಿ ಪಡೆದುಕೊಂಡು ಇವತ್ತು ಏನಾಗಿದೆ ರೀ? ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್. ಎಲ್ಲರೂ ಅಗ್ನಿವೀರ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಪ್ಯಾರಾ ಕಮಾಂಡೋ ಎಲ್ಲಾದರೂ ಒಂದು ಫೇಮಸ್ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಕೋಚಿಂಗ್ ಸೆಂಟರ್ ತರಬೇತಿಯನ್ನು ಪಡೆದಿದ್ರೆ ಮಾತ್ರ ಏನಾಗ್ತಾರೆ ರೀ? ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗ್ತಾರೆ. ಸೊ ಯಾವುದೇ ಕೋಚಿಂಗ್ ಸೆಂಟರ್ ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನು ನಮ್ಮ ಕೋಚಿಂಗ್ ಸೆಂಟರ್ ಮಾಡಿದೆ. ಸೊ ಏನಾಗಿದ್ದಾರೆ ರೀ? ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಸೊ ನೀವು ಕೂಡ ಪ್ಯಾರಾ ಕಮಾಂಡೋ ಆಗಬೇಕು ಮಾಡಿರಿ ಅಂದರೆ ಸೊ ಇವತ್ತು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ನಿಮ್ಮ ಒಂದು ಕನಸನ್ನು ನನಸು ಮಾಡ್ಕೋತಕ್ಕಂಥ ಒಂದು ವಿಶ್ವಾಸವನ್ನು ಪಡೆದುಕೋಬೇಕಾಗಿ ಕೇಳ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಏನದ? ಹೌ ಮಚ್ ಡಿಸ್ಟೆನ್ಸ್ ವಿಲ್ ಅ ಟ್ರೈನ್ ಟ್ರಾವೆಲಿಂಗ್ at 360 km/h ಕವರ್ ಇನ್ 60 ಮಿನಿಟ್ಸ್? ಸೊ ನಮಗೇನು ಈ ಟ್ರೈನ್ ಪ್ರಾಬ್ಲಮ್ಸ್ ಬಂದಾಗ ಏನು ಗುರುತಿರ್ಬೇಕು ರೀ? ಇದೊಂದು ಟ್ರಿಕ್ಸ್ ಗುರುತಿರ್ಬೇಕು. LTS ಏನು ಗುರುತಿರ್ಬೇಕು ರೀ? LTS ಗುರುತಿರ್ಬೇಕು. ನೆಕ್ಸ್ಟ್ ಏನು ಬರ್ತಿರ್ಬೇಕು? 18 ಮಗ್ಗಿ ಬರ್ತಿರ್ಬೇಕು. ನಮಗೇನು ಬರ್ತಿರ್ಬೇಕು ರೀ? 18 ಮಗ್ಗಿ. ಸೊ 18 1 18, 18 36. ಸೊ ಅದೆಲ್ಲ ನಿಮಗೆ ಬರ್ತಿರ್ತದೆ. ಎಲ್ ಅಂದರೆ ಏನು ರೀ? ಲೆಂತು, ಅಥವಾ ಇದನ್ನ ಒಮ್ಮೆ ಏನು ತಿಳ್ಕೊಬೇಕು ನಾವು? ಡಿಸ್ಟೆನ್ಸ್ ಅಂತ ತಿಳ್ಕೊಬೇಕು. ಟಿ ಅಂದರೆ ಏನು ರೀ? ಟೈಮು. ಎಸ್ ಅಂದರೆ ಏನು ರೀ? ಸ್ಪೀಡು. ಸೊ ಎಲ್ ಬೇಕಾಗಿತ್ತಂದ್ರೆ ನಮಗೆ ಎಲ್ ಅಂತಕ್ಕಂಥ ಫಾರ್ಮುಲಾ ಬೇಕಾಗಿತ್ತು, ಲೆಂತ್ ಕಂಡುಹಿಡಿಬೇಕಾಗಿತ್ತು, ಅಥವಾ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕಾಗಿತ್ತು. ಇದ್ರ ಮೇಲೆ ಕೈ ಇಡಬೇಕು. ಕೈ ಇಟ್ಟರೆ ಏನು ಕಾಣ್ತೈತಿ? ಟಿ ಇಂಟು ಎಸ್ ಏನು ಕಾಣ್ತದೆ ರೀ? ಟಿ ಇಂಟು ಎಸ್ ಅಂತ ಕಾಣ್ತೈತಿ. ಅದೇ ರೀತಿಯಾಗಿ ನಮಗೆ ಟಿ ಬೇಕಾಗಿತ್ತಂದ್ರೆ ಟಿ ಮೇಲೆ ಕೈ ಇಟ್ಟರೆ ಏನು ಕಾಣ್ತೈತಿ? ಎಸ್, L/S. ಟಿ ಇಸ್ ಈಕ್ವಲ್ ಟು ಏನು ಕಾಣ್ತೈತಿ ರೀ? L/S. ಅದೇ ರೀತಿಯಾಗಿ ಎಸ್ ಬೇಕಾಗಿತ್ತು, ಸ್ಪೀಡ್ ಬೇಕಾಗಿತ್ತು ಅಂದ್ರೆ ಸ್ಪೀಡ್ ಮೇಲೆ ಕೈ ಇಟ್ಟರೆ ಏನು ಕಾಣ್ತೈತಿ ರೀ? L/T ಕಾಣ್ತದೆ. ಏನು ಕಾಣ್ತದೆ? L/T. ಆದರೆ ನಮಗೇನು ಬೇಕಾಗಿತ್ತು? ಈಗ ಡಿಸ್ಟೆನ್ಸ್ ಬೇಕಾಗಿತ್ತು. ಡಿಸ್ಟೆನ್ಸ್ ಬೇಕಾಗಿತ್ತದ ಏನು ಮಾಡಬೇಕು? ಟಿ ಇಂಟು ಎಸ್ ಮಾಡಬೇಕು. ಟಿ ಎಷ್ಟದ ರೀ? 60 ಮಿನಿಟ್ ಅದ. ಟಿ ಎಷ್ಟದ ರೀ? 60 ಮಿನಿಟ್ ಅದ. ಸೊ ಸ್ಪೀಡ್ ಎಷ್ಟದ? 360 ಕಿಲೋಮೀಟ್ರ್ ಅದ. 360 ಕಿಲೋಮೀಟ್ರ್ ಅದ. ಸೊ ನಡು ಚಿಹ್ನೆ ಯಾವುದದ? ಗುಣಾಕಾರ ಅದ. ಸೊ ನಮ್ಗೆ ಇವಾಗ ಗುಣಾಕಾರ ಮಾಡಕ್ಕೆ ಬರೋದಿಲ್ಲ. ಸೊ ಇದು ಮೀಟ್ರ್ ಒಳಗದ, ಇದು ಕಿಲೋಮೀಟ್ರ್ ಒಳಗದ. ಸೊ ಇದು ಮೀಟ್ರ್ ಇದ್ದಿದ್ದನ್ನು ನಾವೇನು ಮಾಡ್ಬೇಕು? ಈಗ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಇಲ್ಲಿಯೂ ಕೂಡ ಏನು ಮಾಡಬೇಕು? ಇಂಟು 60 ಮಾಡಬೇಕು. ಇಂಟು ಏನು ಮಾಡ್ಬೇಕು ರೀ? 60 ಮಾಡಬೇಕು. ಸೊ ಇದು ಕಿಲೋಮೀಟ್ರ್ ಪರ್ ಅವರ್ದಿಂದ ಇದ್ದಿದ್ದನ್ನು ಮೀಟ್ರ್ ಪರ್ ಸೆಕೆಂಡ್ ಮಾಡ್ಬೇಕಾದ್ರೆ ಇಲ್ಲೂ ಕೂಡ ಏನು ಮಾಡಬೇಕು? 5/18 ಮಾಡಬೇಕು. ಏನು ಮಾಡ್ಬೇಕು ರೀ? 5/18. ಇಲ್ಲಿ ಏನೂ ಇಲ್ಲ ಅಂದರೆ ಎಷ್ಟು ರೀ? 1 1 1. ನೆಕ್ಸ್ಟ್ 18 1 18 2 ಎಷ್ಟು ರೀ? 36. 0ಕ್ಕೆ 0. 0ಕ್ಕೆ ಎಷ್ಟು ರೀ? 0. ನೆಕ್ಸ್ಟ್ 6 6 ಎಷ್ಟು ರೀ? 36. ಸೊ ಇಲ್ಲಿ 2 0 0. ನೆಕ್ಸ್ಟ್ 5 2 ಎಷ್ಟು ರೀ? 10. ನೆಕ್ಸ್ಟ್ ಅಲ್ಲಿ ಒಂದು 0. ಸೊ ಇದೆಲ್ಲನೂ ಕೂಡಿಸಿದ್ರೆ ಎಷ್ಟಾಗ್ತೈತೆ ಅಂದ್ರೆ
360 ಕಿಲೋಮೀಟ್ರ್. ಎಷ್ಟಾಗ್ತೈತೆ ರೀ? 360 ಕಿಲೋಮೀಟ್ರ್ ಆಗ್ತದೆ. ನೆಕ್ಸ್ಟ್ ಒಂದು ಸಲಕ್ಕಂತೂ ತಿಳಿದಿಲ್ಲ, ಬೇಸಿಕ್ ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಮತ್ತೊಂದು ಎರಡು ಸಲ ವಿಡಿಯೋನ ಫ್ಯೂಸ್ ಮಾಡಿ ನೋಡೋದ್ರಿಂದ ನಿಮ್ಗೆ 100% ತಿಳಿತೈತೆ ಅಂತಕ್ಕಂಥ ಒಂದು ವಿಶ್ವಾಸ ನನಗೂ ಕೂಡ ಅದು. ಸಾಕಷ್ಟು ನಾ ಟ್ರೈನ್ ಪ್ರಾಬ್ಲಮ್ಸ್ ಬಗ್ಗೆ ಬೇಸಿಕ್ಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿದ್ದೀನಿ. ಅವನು ಸ್ವಲ್ಪ ನೋಡಬೇಕು, 15-20 ನಿಮಿಷ ಫ್ರೀ ಮಾಡ್ಕೊಂಡೆ. ಅವಾಗ ಈ ರೀತಿ ಇರ್ತಕ್ಕಂಥ ಯಾವುದೋ ಕ್ವಶನ್ ಬಂದರೂ ನೀವು ಬಿಡಿಸ್ಬೋದು. ಸೊ ಸರ್ ನಮ್ಗೆ ಇದಕ್ಕಿಂತನೂ ಸ್ವಲ್ಪ ಡಿಫಿಕಲ್ಟ್ ಬೇಕು. ಸೊ ಡಿಫಿಕಲ್ಟ್ ಬೇಕನ್ನೋರು ಸೊ SSC GD ಒಳಗೆ ಯಾವ ಈಸಿ ಕ್ವಶನ್ಸ್ ಇರ್ತಲ್ಲ ಅವನ್ನ ಸ್ವಲ್ಪ ಬಿಡ್ಸಕ್ಕೆ ಟ್ರೈ ಮಾಡ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫಿಕಲ್ಟ್ ಕ್ವಶನ್ ಬಂದರೂ ನೀವು ಬಿಡಿಸ್ಬೋದು ಅಂತಕ್ಕಂಥ ಒಂದು ನಂಬಿಕೆ ನನಗೂ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. ಎಕ್ಸ್ಪ್ರೆಸ್ 18 ಹೋಲ್ 3/4% ಇನ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ 18 ಹೋಲ್ 3/4 ಯಾವ ರೀತಿ ಬಿಡಿಸ್ಬೇಕು? ಸೊ 18 ಹೋಲ್ 3/4 ಅದ. ಛೇದಾಗ ಎಷ್ಟು ಅದ ರೀ? 4 ಹಂಗೆ ಬರ್ರಿ. 18 4 72, 18 4 ಎಷ್ಟು ರೀ? 72. ಬಂದಿದ್ದನ್ನು ಇದಕ್ಕೆ ಕೂಡಿಸ್ಬೇಕು. ಎಷ್ಟಾಯ್ತು ರೀ? 75 ಆಯ್ತು. ಸೊ ಇದು ಶೇಕಡಾ ಚಿಹ್ನೆ ಅಂದರೆ ಏನಾಗ್ತದೆ ರೀ? ಬಾಗಿಲೆ 100. ಸೊ ಅದು ಆ 100ನ್ನು ಈ ರೀತಿ ಬರಿಬೋದು. ಸೊ ನಮಗೆ ರೇಷೋ ಬೇಕಾಗೈತದ ಏನು ಮಾಡ್ಬೇಕು ರೀ? ಕಡ್ತ ಹೊಡಿಬೇಕು. 25 ಮೂರಲೆ ಎಷ್ಟಲೇ ರೀ? 25 ಮೂರಲೆ ಎಷ್ಟು ರೀ? 75. 25 ಮೂರಲೆ ಎಷ್ಟು ರೀ? 75. ಅದೇ ರೀತಿಯಾಗಿ 25 16 ಎಷ್ಟು ರೀ? 400. ಸೊ ಅನುಪಾತ ಎಷ್ಟಾಗ್ತದಪ್ಪ ಅಂದ್ರೆ 3:16. ಎಷ್ಟಾಗ್ತದೆ ರೀ? 3:16. ಸೊ ನಾ ಏನು ಮಾಡಿದ್ದೇನಪ್ಪ ಅಂದ್ರೆ 25 ಮೂರಲೆ 75, 25 ಒಂದಲೇ ಎಷ್ಟು ಉಳಿತೈತ್ರಿ? ನೆಕ್ಸ್ಟ್ ಉಳಿದಿದ್ದನ್ನು 25 6ಲೇ ಮಾಡಿದನು. ಸೊ ಈ ರೀತಿಯಾಗಿ ಲೆಕ್ಕ ಬಿಡಿಸ್ಬೇಕು. ಸೊ ಅದೇ ರೀತಿಯಾಗಿ ಸಿಂಪಲ್ ಪರ್ಸೆಂಟೇಜ್ ಮೇಲೂ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಫ್ರ್ಯಾಕ್ಷನ್ದಿಂದ ಡೆಸಿಮಲ್ ಕನ್ವರ್ಟ್ ಮಾಡಬಹುದಾಗಿರ್ಬೋದು, ಡೆಸಿಮಲ್ ಇವೆಲ್ಲ ಲೆಕ್ಕ ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ಹೌ ಮೆನಿ parts of length 13.2 centimeter can cut from 330 centimeter long stick. 330 centimeter long stick. ಇನ್ನೊಂದು ಸ್ಟಿಕ್ ಅದ ರೀ, ಈ ರೀತಿ ಇರ್ತಕ್ಕಂಥ ಒಂದು ಲಾಂಗ್ ಸ್ಟಿಕ್ ಅದ. ಇದ್ರ ಒಳಗೆ ಇದೆಷ್ಟದ ಉದ್ದ? 330 ಸೆಂಟಿಮೀಟರ್ ಅದ ಲಾಂಗ್. 330 ಸೆಂಟಿಮೀಟರ್ ಲಾಂಗ್ ಅದ. ಇದ್ರ ಒಳಗೆ ನಾವೇನು ಮಾಡ್ಬೇಕಂದ್ರೆ ಚಿಕ್ಕ ಪಾರ್ಟ್ಗಳನ್ನ ಕಟ್ ಮಾಡಬೇಕು. ಅದ್ರ ಸೈಜ್ ಎಷ್ಟಿರ್ಬೇಕು ರೀ? 13.2 ಸೆಂಟಿಮೀಟರ್ ಇರಬೇಕು. ಎಷ್ಟಿರ್ಬೇಕು ರೀ? 13.2 ಇರಬೇಕು. ಸೊ ಇದನ್ನು ಅಗದಿ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡೋಣ. ಯಾವ ರೀತಿ ಮಾಡ್ಬೇಕು ನೋಡ್ರಿ. ಎಷ್ಟು ಕೊಟ್ಟಿದ್ದಾನೆ? 330 ಸೆಂಟಿಮೀಟರ್ ಅದ. ನೆಕ್ಸ್ಟ್ ಇಲ್ಲಿ ಎಷ್ಟದ ರೀ? 13.2 ಅದ. ಸೊ ಇದನ್ನು 132 ಬರಿಬೇಕಾದ್ರೆ ಮ್ಯಾಲೆ ಒಂದು 0 ಬರಿಬೇಕು. 13.2 ಇದ್ದದನ್ನು 320 ಮಾಡಬೇಕಾಗಿತ್ತು. ಆ ಪಾಯಿಂಟ್ ಹೋಗಿಸ್ಬೇಕಾಗಿತ್ತು. ಕೆಳಗಡೆ ಛೇದದಲ್ಲಿ ಇರ್ತಕ್ಕಂಥ ಪಾಯಿಂಟ್ನ ಹೋಗಿಸ್ಬೇಕಾಗಿತ್ತು ಅಂದರೆ ಮ್ಯಾಲೆ ಒಂದು 0 ಬರಿಬೇಕು. ಸೊ ಆ 0 ಹೆಂಗೆ ಬರೀತದೆ? ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 1 0, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟು 0 ರೀ? 2 0. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಕಡ್ತ ಹೆಂಗೆ ಹೊಡಿತೀರಿ ನೋಡಿರಿ. ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರೋದು 2ರ ಮಗ್ಗಿಲಿ ಹೊಡಿಬೋದು. 2 6 12. ಸೊ 1 ಉಳಿತು. 2 6 12. 2 1 1 ಉಳಿತು. 2 6 12. 1 ಉಳಿತು. 2 5 10. 0ಕ್ಕೆ 0. ನೆಕ್ಸ್ಟ್ ಯಾವ ಮಗ್ಗಿಲೆ ಕಡ್ತಾ ಹೊಡಿನು? ಸೊ 3ರ ಮಗ್ಗಿಲಿ 3 2 6, 3 2 6, 3 5 15. 1 ಉಳಿತು. 3 5 15. 0ಕ್ಕೆ 0. ನೆಕ್ಸ್ಟ್ ಯಾವ ಮಗ್ಗಿ? 11 2 22, 11 5 55. 0ಕ್ಕೆ 0. ನೆಕ್ಸ್ಟ್ 50ರಾಗ 2 ಭಾಗ ಮಾಡ್ರೆ ಎಷ್ಟು ಬರ್ತೈತೆ? ಆನ್ಸರ್ 25 ಬರ್ತದೆ. ಸೊ ಭಾಳ ಸಿಂಪಲ್ ಆಗಿ ಕಡ್ತಾ ಹೊಡಿಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್ ನೆಕ್ಸ್ಟ್? ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಟೈಮ್ ಆ್ಯಂಡ್ ವರ್ಕ್ ಇರಲಿಲ್ಲ ಅಂದ್ರೆ ಅದು ಕ್ವಶನ್ ಪೇಪರ್ ಅಲ್ಲ. ಪ್ರತಿಯೊಂದು ಕ್ವಶನ್ ಪೇಪರ್ದಾಗೂ ಅಗ್ನಿವೀರ ಎಕ್ಸಾಮ್ದಾಗ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ಆ್ಯಂಡ್ ವರ್ಕನ್ನು ನೀವು ಭಾಳ ಡೀಪಾಗಿ ಓದಬೇಕು. ಟೈಮ್ ಆ್ಯಂಡ್ ವರ್ಕ್ ಒಳಗೆ ಅಲ್ಲೋನ್ ಬರ್ತೈತಿ. ನೆಕ್ಸ್ಟ್ ಟುಗೆದರ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಸೊ ಇವಂತೂ ಎಲ್ಲರಿಗೂ ಪರ್ಫೆಕ್ಟಾಗಿ ನಾವು ಮಾಡಿಸೇ ಬಿಟ್ಟಿದ್ದೇನೆ.
ಸೊ ಟುಗೆದರ್ ಇದ್ದಾಗ ಎ ಇಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಬಿ, ಅಲೋನ್ ಇದ್ದಾಗ ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ. ನೆಕ್ಸ್ಟ್ 3 ಜನ ಬಂದಾಗ ಎಲ್ ಸಿ ಎಮ್ ಮೆಥಡ್, ಅಲ್ಟರ್ನೇಟ್ ಡೇಸ್ ಕೊಟ್ಟಾಗೂ ಮೆಥಡ್ ಮೇಲೆ ನೀವು ಲೆಕ್ಕ ಬಿಡಿಸ್ಬೇಕು. ಓಕೆ, ಸೊ ಇವಾಗ ಕ್ವಶನ್ ಏನದ ನೋಡ್ರಿ, ಏನದಪ್ಪ ಕ್ವಶನ್? 40 ಲೇಬರ್ಸ್, ಎಷ್ಟು ರೀ? 40 ಲೇಬರ್ಸ್ ಕ್ಯಾನ್ ಬಿಲ್ಡ್ 100 ಮೀಟರ್ ಹೈ ವಾಲ್ ಇನ್ 50 ಡೇಸ್. 100 ಮೀಟರ್ ಹೈ ವಾಲ್ ಇನ್ 50 ಡೇಸ್. ಹೌ ಮೆನಿ ಲೇಬರ್ಸ್ ಕ್ಯಾನ್ ಕಂಪ್ಲೀಟ್ ದಿ ಸೇಮ್ ವರ್ಕ್ ಇನ್ 40 ಡೇಸ್? 40 ಜನ ಕೆಲಸಗಾರರು 100 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥ ಗೋಡೆಯನ್ನು 50 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಅದೇ ಒಂದು ಲೇಬರ್ಸ್ಗಳ ಎಷ್ಟು ಜನ ಲೇಬರ್ಸ್ಗಳ ಅದೇ ಒಂದು ಸೇಮ್ ಕೆಲಸವನ್ನು 40 ದಿನದಾಗ ಮುಗಿಸ್ಬೇಕಾದ್ರೆ ಎಷ್ಟು ಜನ ಲೇಬರ್ಸ್ ಅಥವಾ ಜನರ ಅವಶ್ಯಕತೆ ಇದೆ? ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕು? ಜನ, ಕೆಲಸ, ದಿನ. ಸೊ ಲೇಬರ್ ಅಂದ್ರೆ ಏನು ತಿಳ್ಕೋಣ? ಜನ ಅಂತ ತಿಳ್ಕೋಣ. ಸೊ ಎಷ್ಟು ಜನ ಲೇಬರ್ ಅದಾರ ರೀ? 40 ಜನ ಲೇಬರ್ ಅದಾರ. ಸೊ 40 ಜನ ಕೆಲಸಗಾರರು. ಎಷ್ಟು ರೀ? 40 ಜನ ಕೆಲಸಗಾರರು ಏನು ಕೆಲಸ ಮಾಡ್ತಾರೆ ರೀ? 100 ಮೀಟರ್ ಎತ್ತರದ ಗೋಡೆಯನ್ನು ನಿರ್ಮಿಸ್ತಾರೆ. ಎಷ್ಟು ದಿನ ಟೈಮ್ ಬೇಕು ರೀ? 50 ದಿನ ಟೈಮ್ ಬೇಕು. ಹಾಗಾದ್ರೆ 40 ದಿನದಾಗ ಮುಗಿಸ್ಬೇಕಾಗಿತ್ತು ಕೆಲಸ. ಯಾವ ಕೆಲಸ? 100 ಮೀಟರ್ ಎತ್ತರದ ಗೋಡೆ ನಿರ್ಮಿಸ್ಬೇಕು. ಎಷ್ಟು ಜನ ಬೇಕಂತ ಕೇಳಿದರು. ಸೊ ಇವಾಗ ಏನು ಮಾಡ್ತೀವಿ ಅನ್ನೋದು ಇವಾಗ ಏನು ಮಾಡ್ತೀವಿ ಆ ಸ್ಟೆಪ್ ಭಾಳ ಇಂಪಾರ್ಟೆಂಟ್. ಸೊ ಈ ರೀತಿ ಹಾಕ್ತೀವಿ. ಎಕ್ಸ್ ಜೊತೆ ಯಾವ ಟರ್ಮ್ ಅದಾವ್ರಿ? 100 ಇಂಟು 40. ಎಕ್ಸ್ ಜೊತೆ ಯಾವ ಟರ್ಮ್ ಅದಾವ? 100 ಇಂಟು 40. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕು? 40 ಉಳಿದಿದ್ದು ಬರ್ಕೋಬೇಕು. 40 100 ನೆಕ್ಸ್ಟ್ ಯಾವ್ದು ಐತ್ರಿ? 50. ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ ನೋಡ್ರಿ. ಈ 100 ಈ 100 ಈ 40 ಈ 40 ಉಳಿತು ಯಾವ್ದು ರೀ? 50. ಉಳಿತು ಯಾವ್ದು ರೀ? 50. ಸೊ ಈ ರೀತಿಯಾಗಿ ನಾ ಕಡ್ತಾ ಹೊಡೆದಿದ್ದೇನೆ. ನೆಕ್ಸ್ಟ್ ಕ್ವಶನ್ಸ್ ಮುಗಿದು ಇವತ್ತಿನ ದಿನ. ಸೊ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಯಾವುದೇ ಚಾಪ್ಟರ್ ಮೇಲಾಗಿರ್ಬೋದು, ಯಾವುದೇ ಒಂದು ಕ್ವಶನ್ಸ್ ಡೌಟ್ ಇದ್ದರೆ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನೀವು ಫೋಟೋಸ್ ಕಳಿಸ್ಬೋದು. ಅದಕ್ಕೆ ನಾವು ಸೊಲ್ಯೂಷನ್ಗಳನ್ನ ಕೂಡ ಕೊಡ್ತಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಬೋದು. ನಮ್ಮ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ಅಭ್ಯರ್ಥಿ ಏನಾಗಿದ್ದಾನಪ್ಪ? ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾನೆ. ಈ ಹುಡುಗನ ಬಗ್ಗೆ ಹೇಳಬೇಕು. ಈ ಹುಡುಗ ನಮ್ಮ ಸಂಸ್ಥೆ ಒಳಗೆ ಇದ್ದ, ಎಕ್ಸಾಮ್ ಪ್ರಿಪ್ರೇಷನ್ಗೂ ಇದ್ದ. ಈ ಹುಡುಗ ಭಾಳ ವರ್ಷ ಹಿಂದೇನಾಗಿಲ್ಲ, ಈಗ ರೀಸೆಂಟಾಗಿ ಅಗ್ನಿವೀರ ಒಂದು ಸ್ಕೀಮ್ ಒಳಗನ. ಯಾವ ಸ್ಕೀಮ್ ಒಳಗೆ ರೀ? ಅಗ್ನಿವೀರ ಸ್ಕೀಮ್ ಒಳಗೆ ನಮ್ಮ ಸಂಸ್ಥೆ ಒಳಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ದ. ಸೊ ಟೋಟಲ್ 50 ಕ್ವಶನ್ಗೆ ನೀವು ಎಕ್ಸಾಕ್ಟಾಗಿ 42 ಕ್ವಶನ್ ಹಾಕಿದ್ದ. ಎಷ್ಟು ಹಾಕಿದ್ರಿ? 42 ಕ್ವಶನ್ ಎಕ್ಸಾಕ್ಟಾಗಿ ಹಾಕಿದ್ದ. ಅವಾಗ ಮಾತ್ರ ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಆಗ್ತದೆ. ಎಷ್ಟು ಕ್ವಶನ್ ಹಾಕಿದ್ರಿ? 42 ಕ್ವಶನ್ಗಳನ್ನ ಹಾಕಿದ್ದ. ಎಷ್ಟಕ್ಕೆ? 50ಕ್ಕೆ. ಸೊ ಮೊದಲೆಲ್ಲ ಇತ್ತು ಪ್ರಾಕ್ಟೀಸ್ ಸೆಟ್ ಮಾಡ್ರೆ ಪರ್ಫೆಕ್ಟಾಗಿ ಪಾಸ್ ಆಗ್ತೀರಿ ಅಂತ. ಸೊ ಬರೀ ಪ್ರಾಕ್ಟೀಸ್ ಸೆಟ್ ಅಷ್ಟೇ ಮಾಡ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ವೆಬ್ಸೈಟ್ ಒಳಗಿನ ಕ್ವಶನ್ಸ್ ಪೇಪರ್ ಡಿಸ್ಕಷನ್ ಮಾಡಬೇಕು. ವೆಬ್ಸೈಟ್ ಅಂದರೆ ಯಾವ್ದು ಮಾಡ್ತೀವಿ? textbook.com ಒಳಗಿಂದ ಟೆಕ್ಸ್ಟ್ ಬುಕ್ ಐತಿಲ್ಲ, ಆ ಆ್ಯಪ್ ಒಳಗಿಂದ ಮ್ಯಾಥ್ಸ್ ಕ್ವಶನ್ಸ್ ಎಲ್ಲನೂ ಸಾಲ್ವ್ ಮಾಡ್ತೀವಿ, ರೀಸನಿಂಗ್ ಎಲ್ಲ ಬಿಡಿಸ್ಕೊಡ್ತೀವಿ. ಸೊ ಇಂಥದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದ. ಸೊ 40ಕ್ಕೆ ಎಷ್ಟು ಮಾಡಿದರೆ 50ಕ್ಕೆ ಎಷ್ಟು ಕ್ವಶನ್ ಹಾಕಿದ್ದ? 42 ಕ್ವಶನ್ ಹಾಕಿದ್ದ. ಅದ್ರ ಜೊತೆಗೆ ಫಿಸಿಕಲ್ ಒಳಗೂ ಕೂಡ ಇವನು ಏನಾಗಿತ್ತು ರೀ? ಎಕ್ಸಲೆಂಟ್ ಟೈಮಿಂಗ್. ಸೊ ಟೈಮಿಂಗ್ ಇವಂದ 5:10 ಕವರ್ ಆಗಿತ್ತು. ರ್ಯಾಲಿ ಒಳಗೆ ಎಷ್ಟು ರೀ? 5:10. ಅದೇ ರೀತಿಯಾಗಿ ಒಂದು ಸ್ಟಾರ್ಟಿಂಗ್ ಬಂದಾಗ ನಾಲ್ಕನೇ ಪ್ರಾಬ್ಲಮ್ ಇತ್ತು. ಸೊ ನಾಲ್ಕನೇ ಪ್ರಾಬ್ಲಮನ್ನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡುವಾಗ ಕವರ್ ಮಾಡ್ಕೊಂಡಿದ್ದೆ. ಹೈಟು ಪರ್ಸನಾಲಿಟಿ ಚಲೋ ಇತ್ತು. 172 ಸೆಂಟಿಮೀಟರ್ ಹೈಟ್ ಇತ್ತು. ಏನು ಪ್ರಾಬ್ಲಮ್ ಇದ್ರಿಕಿಲ್ಲ ಹೈಟ್ ಇದ್ದದು. ಸೊ ಎಲ್ಲನೂ ಎಕ್ಸಾಮ್ ಜೊತೆಗೇ ಪ್ರಿಪ್ರೇಷನ್ ಒಳಗೆ ಕ್ಲಿಯರ್ ಮಾಡಿದ್ದ. ರನ್ನಿಂಗ್ ಟೈಮಿಂಗು ಕವರ್ ಮಾಡಿದ್ದ. ಸೊ ಅದಕ್ಕಾಗಿ ಇವ ಏನು ಮಾಡಿದಾನಪ್ಪ ಅಂದರೆ ಇವಾಗ ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದೆ ಅಂತ ಹೇಳಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಕ್ಯಾಂಪಸ್ ಇದು. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಡೀಟೇಲ್ ಆಗಿ ಹೇಳಿರ್ತೀವಿ. ಸೊ ನಮ್ಮ ಸಂಸ್ಥೆ ಕ್ಯಾಂಪಸ್ ಅದ. ಸೊ ಕ್ಯಾಂಪಸ್ ಒಳಗೆ ಎಲ್ಲ ರೀತಿಯಿಂದನೂ ಹೈಟೆಕ್ ಫೆಸಿಲಿಟಿಯನ್ನು ಕೊಡ್ತಿದ್ದೀವಿ. ಲೈಬ್ರರಿ ಅದ. ನೀವು ಲೈಬ್ರರಿ ಒಳಗೆ 24/7 ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಟ್ರ್ಯಾಕ್ ಅದ. ಡೈಲಿ ಮಾರ್ನಿಂಗು ಈವ್ನಿಂಗು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ತೀವಿ.
ಅದ್ರ ಜೊತೆಗೆ ಮೆಡಿಕಲ್ ಏನೋ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಇವಾಗಿಂದನೇ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಿರ್ತೀವಿ. ನಾಕ್ನಿ ಪ್ರಾಬ್ಲಮ್ ಇರ್ಬೋದು, ಕ್ಯಾರಿ ಆ್ಯಂಗಲ್ ಇರ್ಬೋದು, ಹಲ್ಲಿಂದ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಸೊ ಏನೋ ಪ್ರೈವೇಟ್ ಪಾರ್ಟ್ ಪ್ರಾಬ್ಲಮ್ ಇದ್ರೂ ಇರ್ಬೋದು. ಸೊ ಎಲ್ಲ ನಾವು ಮೆಡಿಕಲ್ ಚೆಕಪ್ನ ಮಾಡಿ ನಿಮ್ಮನ್ನು ಇವಾಗಿಂದನೇ ರೆಡಿ ಮಾಡಿಸ್ತಿರ್ತೀವಿ. ಸೊ ಅದಕ್ಕೆ ನಮ್ಮ ಸಂಸ್ಥೆಗೆ ಬಂದು ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೋತೀರ ಅಂತಕ್ಕಂಥ ವಿಶ್ವಾಸ ನಂಗಂತೂ ಐತಿ. ನೀವು ಬಂದರೆ ನಿಮಗೂ ಆ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ಬರ್ರಿ ನಮ್ಮ ಸಂಸ್ಥೆಗೆ ಬಂದು ಪ್ರಾಕ್ಟೀಸ್ ಮಾಡಿರಿ, ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ. ಸೊ ಅಗ್ನಿವೀರ ಆಗಿ ನೀವು ಸೆಲೆಕ್ಷನ್ ಆಗಿನ ಮನೆಗೆ ಹೋಗ್ರಿ, ಯೂನಿಫಾರ್ಮ್ ಹಾಕ್ಕೊಂಡು ಮನೆಗೆ ಹೋಗ್ತೀರಿ ಅಂತಕ್ಕಂಥ ವಿಶ್ವಾಸವನ್ನು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ನಿಮ್ಗೆ ನೆಕ್ಸ್ಟ್ ಇಂಥ ಸಿರೀಸ್ಗಳು ಬೇಕಾಗಿದ್ದು ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಸಾಕಷ್ಟು ಜನಕ್ಕೆ ಪ್ರತಿಯೊಂದು ಏರಿಯಾದಾಗ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಾಗ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಿಮಗೆ ಯಾವ ಇರ್ತಾವಲ್ಲ ಅಲ್ಲೆಲ್ಲ ಕಡೆ ಸ್ಟೇಟಸ್ ಹಾಕ್ರಿ. ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿರಿ. ಸೊ ಅವಾಗ ನಮ್ಗೆ ಒಂಥರ ಎನರ್ಜಿ ಬರ್ತದೆ ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಮಾಡಬೇಕಂತ. ಸೊ ಅದಕ್ಕೆ ನೀವು ಎಲ್ಲ ಕಡೆನೂ ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ನಿಮ್ಮ ದುಶ್ಮನ್ಗಳಿಗೂ ಶೇರ್ ಮಾಡಿರಿ, ಪ್ರತಿಯೊಂದು ಜಾಗದಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತಕ್ಕಂಥ ಒಂದು ಮಾತನ್ನು ನಾನು ಇವತ್ತಿನ ದಿನ ರಿಕ್ವೆಸ್ಟ್ ಮಾಡ್ಕೋತೀನಿ. ಓಕೆ, ಜೈ ಹಿಂದ್.